ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಏನಾಗಿದೆ ಅದು ತುಂಬಾ ಜನರಿಗೆ ಪಾಠ ಆದಂತೆ ಕಾಣಿಸ್ತಾ ಇದೆ. ಯತ್ನಾಳ್ ಉಚ್ಚಾಟನೆಯ ಬಳಿಕ ರೆಬಲ್ಸ್ ನಾಯಕರು ಫುಲ್ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಪದೇ ಪದೇ ಸಭೆ ನಡೆಸ್ತಾ ಇದ್ದ ನಾಯಕರು ಸದ್ಯಕ್ಕೆ ಆಪತ್ತು ತಂದುಕೊಳ್ಳೋದು ಬೇಡ ಅಂತ ಮೌನದ ಮೊರೆ ಹೋದಂತಿದೆ. ನ್ಯೂಸ್ ಫಸ್ಟ್ ರಿವೀಲ್ ಮಾಡುತ್ತೆ ಮೌನದ ಹಿಂದಿರುವ ಕಾರಣಗಳು, ಯಾಕೆ ಯಾವ ಕಾರಣಕ್ಕೋಸ್ಕರ ರೆಬಲ್ ನಾಯಕರೆಲ್ಲರೂ ಕೂಡ ಸುಮ್ಮನಿದ್ದಾರೆ ಅಂತ. ರಮೇಶ್ ಜಾರಕಿಹೊಳಿ ಅವರಾಗಿರಬಹುದು, ಕುಮಾರ್ ಬಂಗಾರಪ್ಪನವರು ಆಗಿರಬಹುದು, ಆ ಬಣದಲ್ಲಿ ಗುರುತಿಸಿಕೊಂಡಂತಹ ಪ್ರಬಲ ನಾಯಕರು ಇವರೆಲ್ಲರೂ ಕೂಡ ಅವರು ಸದ್ಯಕ್ಕೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಡೀಟೇಲ್ಸ್ ಕಾರಣ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ರೆಬಲ್ ನಾಯಕರ ಮೌನಕ್ಕೇನ್ ಕಾರಣ? ನೋಡಿ, ಪ್ರಮುಖವಾಗಿ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನೇರವಾಗಿ ಕೇಂದ್ರದ ಬಿಜೆಪಿಯ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸ್ತೋ ಅಲ್ಲಿಗೆ ಸಾಲು ಸಾಲು ನಾಯಕರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಬೆಂಬಲವನ್ನ ಯತ್ನಾಳ್ಗೆ ಸೂಚಿಸ್ತಾ ಇದ್ದಂತ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಮೌನಕ್ಕೆ ಶರಣಾಗಿದ್ರೆ, ಇತ್ತ ಬಿಪಿ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಪಿ ಹರೀಶ್ ಕೂಡ ನೇರವಾಗಿ ಒಂದ್ 2-3 ಸಭೆಗಳಲ್ಲಿ ಯತ್ನಾಳ್ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು, ಯತ್ನಾಳ್ ಜೊತೆ ಗುರುತಿಸ್ಕೊಂಡಿದ್ರು. ಹೀಗಾಗಿ ಅವ್ರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಅವರು ಅದಕ್ಕೆ ಉತ್ತರವನ್ನ ನೀಡಬೇಕಾಗುತ್ತೆ, ನೀಡ್ತಾರೆ. ಅದು ಬಿಪಿ ಹರೀಶ್ ಅವರ ಒಂದು ವಿಚಾರ. ಆದ್ರೆ ಇತ್ತ ಮೌನಕ್ಕೆ ಶರಣಾಗಿರೋ ಅಂತ ನಾಯಕರ ಪಟ್ಟಿಯನ್ನ ನೋಡೋದಾದ್ರೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ನಿನ್ನೆ ಒಂದು ಸಭೆ ಆದ್ರೂ ಕೂಡ ಅಲ್ಲೂ ಯಾವುದೇ ಒಂದು ನಿರ್ಣಯ ಪರಿಪಕ್ವವಾಗಿ ಆಗಿಲ್ಲ ಅಂತ ಉಲ್ಲೇಖ ಮಾಡಬಹುದು. ಇವರೆಲ್ಲ ಪ್ರತ್ಯಕ್ಷವಾಗಿ ಬೆಂಬಲವನ್ನ ಸೂಚಿಸಿದ್ರೆ, ಇನ್ನು ಪರೋಕ್ಷವಾಗಿ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಅವರು ಕೂಡ ನೇರವಾಗಿ ಯತ್ನಾಳ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಬಹಳ ಕಿರಿಯರಾದವ್ರನ್ನ ರಾಜ್ಯಾಧ್ಯಕ್ಷ ಮಾಡಲಾಗಿದೆ, ರಾಜ್ಯಾಧ್ಯಕ್ಷರ ಬದಲಾವಣೆ ರಾಜ್ಯದಲ್ಲಿ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪರೋಕ್ಷವಾಗಿ ಅವರೆಲ್ಲನೂ ಬೆನ್ನ ಹಿಂದೆ ನಿಂತು ಬೆಂಬಲವನ್ನ ಸೂಚಿಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಈಗ ಅವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ವಿ ಸೋಮಣ್ಣ ಅವ್ರನ್ನ ತಗೊಳ್ಳಿ, ನೇರವಾಗಿ ದೆಹಲಿಗೆ ಯತ್ನಾಳ್ ಅವರು ಹೋದಾಗ ವಿ ಸೋಮಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಡೋದು, ಅಲ್ಲಿ ಕೂತು ಮಾತುಕತೆಯನ್ನ ಆಡೋದು, ಈ ರೀತಿಯ ಒಂದಷ್ಟು ಪ್ರಕ್ರಿಯೆಗಳು ನಡೆದವು. ಈಗ ವಿ ಸೋಮಣ್ಣ ಅವರು ಕೂಡ ಸೈಲೆಂಟ್, ಬಸವರಾಜ ಬೊಮ್ಮಾಯಿ ಸೈಲೆಂಟ್, ಆರ್ ಅಶೋಕ್ ಸೈಲೆಂಟ್, ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರನ್ನ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಯಾವಾಗ ಅಮಾನತು ಮಾಡ್ತೋ, ನಮ್ಗೆ ಯಾಕೆ ಬೇಕು ಈ ಉಸಾಬರಿ, ಮುಂಬರೋತದಿಂದ ನಮ್ಮೇಲೂ ಕೂಡ ಕ್ರಮ ಆದ್ರೆ ಏನ್ ಮಾಡೋದು, ನಾವ್ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ, ಪಕ್ಷದ ಹೈಕಮಾಂಡ್ ನಾಯಕರಿಗಿಂತ ದೊಡ್ಡವರಲ್ಲ, ಪಕ್ಷದ ವಿರುದ್ಧ ಮಾತನಾಡುವಂತದ್ದು ಅಥವಾ ಪಕ್ಷದ ಹೈಕಮಾಂಡ್ ನಾಯಕರು ಕೊಡೋ ಅಂತ ಆದೇಶದ ವಿರುದ್ಧ ಮಾತನಾಡುವಂತದ್ದು ಮಾಡಿದ್ರೆ ನಮ್ಮೇಲೂ ಕೂಡ ಕ್ರಮ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿಯೇ ಯತ್ನಾಳ್ ಪರ ಯಾರು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇಲ್ಲ. ಕೇಂದ್ರದ ಬಿಜೆಪಿಯ ಶಿಸ್ತು ಸಮಿತಿ ಏನು ಆದೇಶವನ್ನ ಹೊರಡಿಸಿದೆ, ಆ ಆದೇಶಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನೋ ಒಂದು ಮಾತನ್ನ ಮಾಧ್ಯಮಗಳ ಮುಂದೆ ಹೇಳ್ತಾ, ಯತ್ನಾಳ್ ಅವ್ರಿಗೆ ಹೀಗೆ ಆಗಬಾರ್ದಾಗಿತ್ತು ಅನ್ನೋ ಒಂದು ಸಾಂತ್ವನದ ಮಾತುಗಳನ್ನ ಅಷ್ಟೇ ಹೇಳಿ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.